ಮಿಸ್ ಕೋಕಿಲಾ ಚಂದ್ರಶೇಖರ್ JDS ಪರವಾಗಿ ಸ್ಪರ್ಧಿಸುತ್ತಿದ್ದಾರೆ ಚಂದ್ರಶೇಖರ್ ವಾರ್ಡ್ ನಂಬರ್ 141 ಆಜಾದ್ ನಗರ್. ಇಲ್ಲಿ ಒಂದು ಕೆಲವೊಂದು ಪ್ರಶ್ನೆಗಳಿದೆ ಮೇಡಮ್, ಅದಕ್ಕೆ ನೀವು ಸ್ವಲ್ಪ ಆನ್ಸರ್ ಮಾಡಬೇಕು. BBMP ಎಲೆಕ್ಷನ್ ಎಲ್ಲ ಸತಿನೂ ನಡೀತದೆ. ಈ ಸತಿ BBMP ಎಲೆಕ್ಷನ್ನಲ್ಲಿ ಸ್ಪರ್ಧಿಸಲು ಏಕೆ ನಿರ್ಧರಿಸಿದ್ದಾರೆ? ಹೋದ ಸತಿನೂ ನೀವು ಸ್ಪರ್ಧಿಸಿರಾ, ಈ ಸತಿನೂ ಯಾಕೆ? ಅದಕ್ಕೋಸ್ಕರ ಜನಗಳ ಒಳ್ಳೆಯದಕ್ಕೋಸ್ಕರ, ಜನಗಳ ಒಂದು ಕಷ್ಟ ಸುಖಗಳನ್ನ ನಾವು 10-15 ವರ್ಷದಿಂದ ನೋಡ್ತಾ ಬಂದಿದ್ದೀವಿ. ಅದೇ ರೀತಿಯಲ್ಲಿ ವಾರ್ಡಲ್ಲಿ ಸಹ ನಾವು ಏನು ಕೆಲಸ ಮಾಡಬೇಕು ಮಾಡ್ತಾ ಬಂದಿದ್ದೀವಲ್ವ. ನಮ್ಮ ವಾರ್ಡ್ ಚೆನ್ನಾಗಿರೋ ಒಂದು ಇಂಪ್ರೂವ್ಮೆಂಟಲ್ಲಿ ಅದೇ ರೀತಿಯಲ್ಲಿ ಎಲ್ಲ ಮಾಡೋವಂಥ ಶಕ್ತಿ ನಮ್ಗೆ ಕೊಟ್ಟಿದ್ದಾರೆ. ಮೂಲಭೂತ ಸೌಕರ್ಯಗಳು BBMP ನಮಗೇನೇನು ಸಿಗುತ್ತೆ ಆ ಮೂಲಭೂತ ಸೌಕರ್ಯಗಳನ್ನ ನಾವು ಮಾಡುವ ಅನುಭವಗಳಿದೆ. ಅಂದರೆ ಬಡವರಿಗೆ ತುಂಬಾ ಕಷ್ಟ ಇರುತ್ತಲ್ಲ, ಅವರಲ್ಲಿ ಆ ಕಷ್ಟನ ನಿವಾರಣೆ ಮಾಡಿದಾಗ ನಿಜವಾಗ್ಲೂ ನಮಗೇನು ಅನಿಸುತ್ತೆ ಅಂದರೆ ನಾವೆಲ್ಲ ಅವರಲ್ಲಿ ಆ ದೇವರನ್ನು ನೋಡ್ದಂಗೆ ಇರುತ್ತೆ. ಆ ದೇವರ ಆಶೀರ್ವಾದ ಕೊಡ್ತಾರಲ್ವ, ಆ ದೇವರ ಆಶೀರ್ವಾದ ಕೊಡ್ತಾರೆ ಹಾಗೆ ಇರುತ್ತೆ. ನಮಗೆ ಅಷ್ಟು ಖುಷಿ ಇರುತ್ತೆ. ಈ ವಾರ್ಡ್ನಲ್ಲಿ ತುಂಬ ಸಮಸ್ಯೆಗಳಿರ್ಬೋದು. ನೀವು ಈ ಸಮಸ್ಯೆಗಳನ್ನು ನಿಮಗೆ ಹೇಗೆ ಗೊತ್ತಾಗುತ್ತೆ? ಹೆಂಗೆ ಗೊತ್ತಾಗುತ್ತೆ ಈ ಥರ ಸಮಸ್ಯೆಗಳೆಲ್ಲ? ಇಲ್ಲಿ ನೀರು ಬರ್ತಾ ಇಲ್ಲ, ಆಟೋಮೆಟಿಕಲಿ ಪೀಪಲ್ಗಿರೋದೇ ಸಮಸ್ಯೆಗಳು. ನೀರಿನ ಪ್ರಾಬ್ಲಮ್ ಫಸ್ಟ್ ಆಫ್ ಆಲ್. ಕ್ಲೀನ್ ಮಾಡೋದಿಲ್ಲ ಅನ್ನೋದೊಂದು ಎಲ್ಲರಲ್ಲಿ ಬಂದ್ಬಿಟ್ಟಿದೆ. ಅದು ಕ್ಲೀನ್ ಮಾಡೋದು BBM ಅಲ್ವಾ, ಅದು ಕ್ಲೀನ್ ಮಾಡಿಸೋದು ನಮಗೂ ಜವಾಬ್ದಾರಿ ಇರುತ್ತೆ. ಅದರಿಂದ ನಮಗೂ ಅವರಲ್ಲಿ ಪ್ರಾಬ್ಲಮ್ ಇರೋದೇ ಮುಕ್ಕಾಲು ಭಾಗ ಅದೇ ನಮ್ಗೆ ಬರುತ್ತೆ. ಆಮೇಲೆ ಸ್ಯಾನಿಟ್ರಿ ಪ್ರಾಬ್ಲಮ್. ಎಲ್ಲಿ ನೋಡು ನಾವು ಒಂದು ಕಡೆ ಹೋಗಿದ್ದು ತುಂಬಾ ಪೀಪಲ್ ಇರೋದಕ್ಕೆ ಆಗೋದಿಲ್ಲ. ಆ ರೀತಿ ಎಲ್ಲ ಸ್ಯಾನಿಟ್ರಿ ಹರಿದು ಹೋಗ್ತಾ ಇದೆ, ಒಂದು ಕಡೆ ತೆಗಿತಾ ಇದ್ದಾರೆ. ಅವ್ರು ನೋಡ್ತಿದ್ರೆ ಮೂಗು ಮುಚ್ಕೊಂಡು ಅಲ್ಲೇ ಕೂತಿದ್ದಾರೆ. ಅವ್ರ ಪಾಪ ಅಷ್ಟು ಕಷ್ಟ ಇದೆ. ಅವರಲ್ಲಿ ಅದನ್ನು ಮಾಡಿಕೊಟ್ರೆ ಸಾಕು ಅಂತಾರೆ, ಅವರೇನಿಲ್ಲ. ಆಮೇಲೆ ತಾರು ಪ್ರಾಬ್ಲಮ್, ರೋಡ್ಗಳು ತಾರು ಮಾಡಿಸೋ ಪ್ರಾಬ್ಲಮ್, ಅದೆಲ್ಲ ಮಾಡಿಸ್ಕೊಟ್ಟಾಗ ನಿಜವಾಗ್ಲೂ ಇನ್ನೇನು ಬೇಕು, ಅವ್ರವ್ರ ಮನೆ ಸಂಸಾರಕ್ಕೆ ಅವರು ಮಾಡ್ಕೊಡ್ತಾರೆ. ಇದೆಲ್ಲ ಮುಖ್ಯವಾದ ಸಮಸ್ಯೆಗಳು ಅಂತಾರೆ ಈ ವಾರ್ಡ್ನಲ್ಲಿ. ಮುಖ್ಯವಾದ ಸಮಸ್ಯೆಗಳಂದರೆ ನೀರಿಂದೇ ಸಮಸ್ಯೆ ಇತ್ತು. ನಾನು ಹೋಗಿದ್ದ ಕಡೆ ತುಂಬ ಸಮಸ್ಯೆ ಅಂದರೆ ಅದು 12 ಗಂಟೆಗೆ ಬಿಡ್ತಾರಂತೆ. 10 ಗಂಟೆಗೆ ಬಿಟ್ಟು 12 ಗಂಟೆ 1 ಗಂಟೆ ಅದೇ ಸ್ವಲ್ಪದ ಸಿಗುತ್ತೆ. ನೀರಿಲ್ಲ, ಕಣ್ಣಲ್ಲಿ ನೀರು ಹಾಕ್ಕೊಡ್ತಾರೆ ಅವರಂತೂ. ನಿಮ್ಮ ಮುಖ್ಯ ಉದ್ದೇಶ ವಾರ್ಡ್ನಲ್ಲಿ? ನನ್ನ ಮುಖ್ಯ ಉದ್ದೇಶ ಅವ್ರಿಗೆ ಏನು ಬೇಕೋ ಜನಗಳಿಗೆ ಮಾಡಿಕೊಡೋದೇ ನನಗೂ. ಅವ್ರು ಏನು ಕೇಳ್ತಾರೆ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡ್ಕೊಡೋದೇ ನನ್ನ ಉದ್ದೇಶ. ಮಾಡಿಕೊಡೋ ಶಕ್ತಿನೂ ಇದೆ ಅಂತ ನನಗೆ ಅನಿಸುತ್ತೆ. ಅದೇ ಅವ್ರ ಡಿಮ್ಯಾಂಡ್ ಫುಲ್ಫಿಲ್ ಮಾಡೋದು. ನನ್ನ ವಾಯ್ಸು ಚೆನ್ನಾಗಿ ಪರವಾಗಿಲ್ಲ. ಓಕೆ, ಹೇಗೆ ಜನರು ನಿಮ್ಮನ್ನು ಬಂದು ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ? ಏನಾದರೂ ಒಂದು ಸಮಸ್ಯೆ ಅಂದರೆ ಯಾವ ರೀತಿಯಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು? ನಾವು ಈ ವಾರ್ಡಲ್ಲಿ 46 ಅಂತ ಇತ್ತು. ನಾವು ಆವಾಗ ವಿಜ್ಞಾದಾಗ ಈ ವಾರ್ಡಲ್ಲಿ ನಮ್ಮ ಚಾಮರಾಜಪೇಟೆನಲ್ಲಿ ಏನು ಕೆಲಸ ಕಾರ್ಯಗಳು ಮಾಡಿದ್ದೀವಿ, ಅದು ಆ ಥರ ಮಾಡಿಕೊಡ್ತಾರೆ ಅಂತ ತುಂಬಾ ಜನ ನಮ್ಮಲ್ಲಿ ಭರವಸೆ ಇಟ್ಕೊಂಡು ಅದೇ ಫುಲ್ ಹಾರ್ಟಿಂದ ಅದೇ ನಿಮ್ಮ ಒಂದು ನೇಬರ್ ಥರ ಬಂದು ಅಪ್ರೋಚ್ ಮಾಡ್ತಾರಾ? ಇಲ್ಲ ನಿಮಗೆ ಒಂದು ಡಿಸ್ಟೆನ್ಸ್ ಇದೆ? ಇಲ್ಲ ಅದೆಲ್ಲ. ಓಕೆ, ಯಾವಾಗಲೂ ಭರವಸೆಗಳು ಯಾವಾಗಲೂ ಕೊಡ್ತಾರೆ. ಅದು ಈಡೇರಿಸೋದಿಲ್ಲ ತುಂಬ. ಅದು ನೀವು ಹೆಂಗೆ ಈಡೇರಿಸಲು ತಗೊಂಡಿದ್ದೀವಿ? ಯಾವ ಥರ ಮನಸ್ಸಿನಲ್ಲಿ ತಗೊಂಡಿದ್ದೀವಿ? ಹೌದೌದು, ಈಡೇರಿಸೋ ಶಕ್ತಿ ನಮ್ಗೆ ಅದೇ ಅನುಭವಗಳು. ನಾವು 10-15 ವರ್ಷದಿಂದ BBMಯಿಂದ ಆಗಲಿ ನಮ್ಮ ಕೈನಲ್ಲಾಗಿದ್ದು ಒಂದು ಸಹಾಯ ಆಗಲಿ ಈಡೇರಿಸೋದು ನಮ್ಮ ಕೈನಲ್ಲಾಗುತ್ತೆ. ನಮ್ಗೆ ಮತ್ತೆ ಹೆಮ್ಮೆಲೆ ಒಂದು ಇದಿದೆಯಲ್ವ, ನಮ್ಮ JDS ಇಂದ ಕುಮಾರಸ್ವಾಮಿ ಗೌರ್ಮೆಂಟು ಏನೇ ಆಗಲಿ ನಮಗೂ MLA ನಮ್ಮ ಪರವಾಗಿದ್ದಾರೆ, ಕುಮಾರಸ್ವಾಮಿನೂ ನಮ್ಮ ಪರವಾಗಿದ್ದಾರೆ. ನಮ್ಗೆ ಈಡೇರಿಸೋ ಶಕ್ತಿ ನಮ್ಗೆ ಕಷ್ಟ ಅನಿಸಲ್ಲ. ನಿಮ್ಮ ಮೇನ್ ಪ್ರಯಾರಿಟೀಸ್ ಇತ್ತಲ್ಲ, ಮ್ಯಾನಿಫೆಸ್ಟೋ ಇರುತ್ತಲ್ಲ, ನೀವು ಈ ಥರ ಎಲ್ಲ ಮಾಡ್ತೀನಿ ಅಂತ ಒಂದು ಲಿಸ್ಟ್ ಮಾಡಿರ್ತೀರ. ಅದರಲ್ಲಿ ನೀವು ಯಾವುದಕ್ಕೆ ತುಂಬ ಮುಖ್ಯವಾಗಿ ಇಂಪಾರ್ಟೆನ್ಸ್ ಕೊಡ್ತಾರೆ? ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಅದು ಒಂದು ಮ್ಯಾನಿಫೆಸ್ಟೋ ಈ ಥರ ನಾನು ಬಂದರೆ ಪವರ್ಗೆ ಇದು ಮಾಡ್ತೀನಿ ಅದು ಮಾಡ್ತೀನಿ. ಅಲ್ಲಿ ಮುಖ್ಯವಾದ ವಿಚಾರ ಏನೋ ಅಂದ್ಕೊಂಡಿಲ್ಲ. ಎಲ್ಲ ಮುಖ್ಯವಾದ ಅಂತ ಅನಿಸುತ್ತೆ. ಫಸ್ಟ್ ಏನು ಪ್ರಾಬ್ಲಮ್ ಇರುತ್ತೋ ಅದನ್ನು ನೋಡೋಕ್ಕೆ ಹೋಗ್ತೀನಿ. ಇವಾಗ ಆಲ್ರೆಡಿ
ನೀರಿನ ಪ್ರಾಬ್ಲಮ್ ಅಂತೀನಿ, ಆ ರೀತಿ ಫಸ್ಟ್ ಯಾವ ಪ್ರಾಬ್ಲಮ್ ಇದೆಯೋ ಅದನ್ನೆಲ್ಲ ಮಾಡ್ತಾ ಒಂದೊಂದಾಗಿ ಮಾಡ್ಕೊಂಡು ಹೋಗ್ತೀವಿ. ಆ ರೀತಿ ಮುಖ್ಯತ್ವ ಕೊಡೋಕ್ಕಾಗಲ್ಲ, ಯಾಕಂದರೆ ಇವಾಗ ಒಂದು ಕೆಲವು ಹೇಳ್ತಾರೆ, ಅದನ್ನು ಮಾಡ್ತಾ ನಾವು ಮುಂದೆ ಹೋಗಬೇಕು. ನಮ್ಗೆ ಏನು ಬಡ್ಜೆಟ್ ಕೊಟ್ಟಿರ್ತಾರಲ್ವ ಅದ್ರ ಮೇಲೆ ಆಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಆಮೇಲೆ ಇವಾಗ ನೋಡಿದ್ರೆ ಬೆಂಗಳೂರಲ್ಲಿ ಎಲ್ಲರೂ IT ಪೀಪಲ್ ಇದ್ದಾರೆ, IT ಪೀಪಲ್ಲು, ಇಂಡಸ್ಟ್ರಿಯಲಿಸ್ಟು, ಯಾರು ಅವ್ರ ಮನೆಯಿಂದ ಹೊರಗಡೆ ಬಂದು ಓಟ್ ಹಾಕಕ್ಕೆ ಬರಲ್ಲ. ನೀವು ಅವ್ರನ್ನ ಹೆಂಗೆ ಪ್ರೋತ್ಸಾಹಿಸ್ತೀರಾ? ಹೆಂಗೆ ಎಲೆಕ್ಷನಲ್ಲಿ ವೋಟ್ ಮಾಡೋಕ್ಕೆ ಏನೇನು ನಾವು ಸ್ಟೆಪ್ಸ್ ತೊಗೊಂಡಿದ್ದಾರೆ ಎಲ್ಲರೂ ವೋಟ್ ಮಾಡೋಕ್ಕೆ? ಆಲ್ಮೋಸ್ಟ್ಲಿ ಅಲ್ಲೂ ಇವಾಗ ಜನಗಳು ಆ ಥರ ಎಜುಕೇಷನ್ ಪೀಪಲ್ ಅಂದರೆ ಇವಾಗ ತಿಳ್ಕೊಂಡಿರೋರು ಇರ್ತಾರೆ, ನಾವು ವೋಟ್ ಮಾಡಬೇಕು, ಒಳ್ಳೆಯವ್ರು ಬರಬೇಕು ಅಂತ. ಮತ್ತು ನಾವು ಏನು ಭರವಸೆಗಳು ಕೊಟ್ಟಿದ್ದೀವಿ ಪೇಪರ್ ಮುಖಾಂತರ ನಾವು ಮಾಡಿಕೊಡ್ತೀವಿ ಅಂತ, ಅದ್ರ ಮುಖಾಂತರ ನಾವು ಅದನ್ನ ಪ್ರೋತ್ಸಾಹಿಸ್ತೀವಿ. ಅದ್ರ ಮುಖಾಂತರನೇ ನಾವು ಅವ್ರನ್ನ ವೋಟ್ ಮಾಡಿ ಅಂತ, ನಿಮ್ಮ ಒಂದು ಹಕ್ಕು ಚಲಾಯಿಸಿ ಅಂತ ಹೇಳ್ತೀವಿ. ಹಕ್ಕು ಚಲಾಯಿಸಿ ಅಂತ ನಿಮ್ಮ ಮ್ಯಾನಿಫೆಸ್ಟೋನಲ್ಲಿ ಇರೋದು ಹೇಳಿ ಅವ್ರಿಗೆ ನಾವು ಪ್ರಾಮಿಸ್ ಮಾಡ್ತೀವಿ ಆ ಟೀಮ್ನಲ್ಲಿ. ಸಿಂಪಲ್ ಕ್ವಶನ್ಸ್ ಎರಡು ಮೂರು. ಅಡ್ಮಿನಿಸ್ಟ್ರೇಷನ್, ನಿಮ್ಮ ಅಡ್ಮಿನಿಸ್ಟ್ರೇಷನ್ ಹೆಂಗೆ?